ನಮಸ್ಕಾರ. ಇಂದಿನ ಈ ಆಳವಾದ ಅಧ್ಯಯನಕ್ಕೆ ಅಂದರೆ ನಮ್ಮ ಈ ಡೀಪ್ ಡೈವ್ಗೆ ಆತ್ಮೀಯ ಸ್ವಾಗತ. ಸರಿ, ಇದನ್ನು ಸ್ವಲ್ಪ ಬಿಡಿಸಿ ನೋಡೋಣ. ಇವತ್ತು ನಮ್ಮ ಮುಂದಿರುವ ಸೋರ್ಸ್ ಮೆಟೀರಿಯಲ್ ಏನಿದೆ ಅದು ತುಂಬಾನೇ ವಿಭಿನ್ನವಾಗಿದೆ. ಹೌದು, ಖಂಡಿತ ವಿಭಿನ್ನವಾಗಿದೆ. ಅಂದರೆ ಸಾಮಾನ್ಯವಾಗಿ ನಾವೆಲ್ಲರೂ ದಿನನಿತ್ಯದ ಬದುಕಿನಲ್ಲಿ ಇತಿಹಾಸ, ವಿಜ್ಞಾನ, ಟೆಕ್ನಾಲಜಿ ಅಥವಾ ಬಿಸ್ನೆಸ್ ಲೇಖನಗಳನ್ನು ಓದ್ತಿರ್ತೇವೆ. ಆದರೆ ಇವತ್ತು ನಾವು ವಿಶ್ಲೇಷಣೆ ಮಾಡ್ತಿರುವುದು ಒಂದು ಆಧ್ಯಾತ್ಮಿಕ ಪಠ್ಯವನ್ನ. ನಿರ್ದಿಷ್ಟವಾಗಿ ಹೇಳಬೇಕಂದ್ರೆ ಬ್ರಹ್ಮಕುಮಾರಿ ಸಂಸ್ಥೆಯ ಮಾರ್ಚ್ 6, 2026ರ ಮುರಳಿ ಪಠ್ಯವನ್ನ. ನಿಜ, ಇದೊಂದು ಧಾರ್ಮಿಕ ಚೌಕಟ್ಟಿನಿಂದ ಬಂದಿರುವ ಪಠ್ಯ. ಕರೆಕ್ಟ್. ಈ ಡೀಪ್ ಡೈವ್ನ ನಮ್ಮ ಮುಖ್ಯ ಉದ್ದೇಶ ಏನಪ್ಪಾ ಅಂದ್ರೆ, ಇದೊಂದು ಧಾರ್ಮಿಕ ಪಠ್ಯ ಆಗಿದ್ರೂ ಇದರೊಳಗೆ ಅಡಗಿರುವ ಅದ್ಭುತವಾದ ಫಿಲಾಸಫಿಕಲ್ ಒಳನೋಟಗಳನ್ನು ಹುಡುಕುವುದು. ಇದರಲ್ಲಿ ಬರುವ ದೇವರ ಕಲ್ಪನೆ, ಆ 84 ಜನ್ಮಗಳ ಚಕ್ರ, ನಿಜವಾದ ಅಹಿಂಸೆಯ ಅರ್ಥ ಮತ್ತು ಮುಖ್ಯವಾಗಿ ನಮ್ಮ ದೈನಂದಿನ ಚಿಂತೆಗಳಿಂದ ಮುಕ್ತರಾಗಲು ಈ ಪಠ್ಯ ಕೊಡುವ ಕೆಲವು ಮೆಂಟಲ್ ಮಾಡೆಲ್ಸ್ ಅಥವಾ ಮಾನಸಿಕ ಮಾದರಿಗಳನ್ನು ಸಂಪೂರ್ಣವಾಗಿ ತಟಸ್ಥ ದೃಷ್ಟಿಕೋನದಿಂದ ಅಂದರೆ ನ್ಯೂಟ್ರಲ್ ಆಗಿ ಅನಲೈಸ್ ಮಾಡೋದು. ಹೌದು, ಯಾವುದೇ ಒಂದು ಸಿದ್ಧಾಂತದ ಪರವಹಿಸದೆ ಕೇವಲ ಅದರ ತಾತ್ವಿಕ ಸಾರವನ್ನ ಮಾತ್ರ ನಾವಿಲ್ಲಿ ಎಕ್ಸಾಕ್ಟ್ಲಿ, ತಾತ್ವಿಕ ಸಾರವನ್ನ ಮಾತ್ರ ನಾವು ತಗೊಳ್ತೀವಿ. ಈ ಪಠ್ಯದ ಆರಂಭದಲ್ಲಿಯೇ ಒಂದು ಇಂಟ್ರೆಸ್ಟಿಂಗ್ ಸಾಲಿದೆ. ಸತ್ಯಯುಗದಲ್ಲಿ ಸದಾಕಾಲ ಗುಡ್ ಮಾರ್ನಿಂಗ್, ಗುಡ್ ಡೇ, ಗುಡ್ ಎವ್ರಿಥಿಂಗ್ ಇರುತ್ತೆ, ಅಂದ್ರೆ ಎಲ್ಲವೂ ಶುಭವಾಗಿರುತ್ತೆ ಅಂತ ಪಠ್ಯ ಹೇಳುತ್ತೆ. ಅದೊಂದು ಬಹಳ ಆಶಾವಾದಿ ವಾಕ್ಯ. ಹೌದು. ಆದರೆ ಪ್ರಸ್ತುತ ನಾವಿರುವ ಸಮಯವನ್ನ ಕತ್ತಲೆಯಿಂದ ಬೆಳಕಿನೆಡೆಗಿನ ಪ್ರಯಾಣ ಅಂದ್ರೆ ಅಮೃತ ವೇಳೆ ಅಂತ ವರ್ಣಿಸಲಾಗಿದೆ. ಇದು ಟೈಮ್ ಅಥವಾ ಸಮಯವನ್ನ ನೋಡುವ ಒಂದು ವಿಭಿನ್ನ ದೃಷ್ಟಿಕೋನ ಅಲ್ವಾ? ಖಂಡಿತ. ಇಲ್ಲಿ ನಾವು ಗಮನಿಸಬೇಕಾದ ಅತ್ಯಂತ ಆಸಕ್ತಿದಾಯಕ ಅಂಶ ಏನಂದ್ರೆ, ನಮ್ಮ ಆಧುನಿಕ ವಿಜ್ಞಾನ ಅಥವಾ ಪಾಶ್ಚಿಮಾತ್ಯ ಜಗತ್ತು ಸಮಯವನ್ನ ಯಾವಾಗ್ಲೂ ಒಂದು ರೇಖಾತ್ಮಕ ಅಥವಾ ಲೀನಿಯರ್ ಮಾದರಿಯಾಗಿ ನೋಡುತ್ತೆ. ಅಂದ್ರೆ ನಿನ್ನೆಯಿಂದ ಇಂದು, ಇಂದಿನಿಂದ ನಾಳೆ ಅಂತ. ಹೌದು, ಅದೊಂದು ನೇರವಾದ ರೇಖೆ. ಆದ್ರೆ ಈ ಪಠ್ಯ ಸಮಯವನ್ನ ಚಕ್ರೀಯವಾಗಿ ಅಂದ್ರೆ ಸೈಕ್ಲಿಕಲ್ ಆಗಿ ನೋಡುತ್ತೆ. ಋತುಗಳು ಹೇಗೆ ಬದಲಾಗ್ತವೆಯೋ, ಲೈಕ್ ಕತ್ತಲೆಯ ನಂತರ ಬೆಳಕು, ಪುನಃ ಬೆಳಕಿನ ನಂತರ ಕತ್ತಲೆ ಬರುವ ಹಾಗೆ ಇಡೀ ಪ್ರಪಂಚದ ಇತಿಹಾಸವೇ ಒಂದು ಚಕ್ರದಂತೆ ತಿರುಗುತ್ತೆ ಅನ್ನೋದು ಈ ಪಠ್ಯದ ಮೂಲಾಧಾರ. ಓ, ಅದಕ್ಕೆ ಅಮೃತ ವೇಳೆ ಅನ್ನೋ ಪದ ಬಳಸಿದ್ದಾರೆ. ನಿಖರವಾಗಿ ಪ್ರಸ್ತುತ ಸಮಯವನ್ನ ಅಮೃತ ವೇಳೆ ಅಂತ ಕರೆದಿರೋದು ಕೂಡ ಇದೇ ಕಾರಣಕ್ಕೆ. ರಾತ್ರಿಯ ಕತ್ತಲೆ ಮುಗಿದು ಹಗಲಿನ ಬೆಳಕು ಮೂಡುವ ಮುನ್ನ ಇರುವ ಆ ಟ್ರಾನ್ಸಿಷನ್ ಪೀರಿಯಡ್ ಅಂದ್ರೆ ಆ ಪರಿವರ್ತನಾ ಸಮಯ ಏನಿದೆ, ಅದನ್ನೇ ಈ ಪಠ್ಯ ಮಾನವ ಕುಲದ ಪ್ರಸ್ತುತ ಸ್ಥಿತಿಗೆ ಒಂದು ರೂಪಕವಾಗಿ ಬಳಸಿದೆ. ಸ್ವಲ್ಪರಿ, ಅಂದ್ರೆ ಇದು ಒಂದು ನೀತಿ ಕಾಸ್ಮಿಕ್ ಲೆವೆಲ್ನ ಗ್ರೌಂಡ್ ಹಾಗ್ ಡೇ ಇದ್ದಾಗೆ ಅಂತನಾ? ಒಂದು ರೀತಿಯಲ್ಲಿ ಹೌದು. ಅಂದ್ರೆ ಭವಿಷ್ಯ ಅನ್ನೋದು ಕೇವಲ ಮುಂದೆ ಹೋಗುವ ನೇರರೇಖೆಯಲ್ಲ, ಬದಲಾಗಿ ನಾವು ಮತ್ತೆ ಅದೇ ಲೂಪ್ಗೆ ವಾಪಸ್ ಬರ್ತೀವಿ ಅನ್ನೋ ಕಾನ್ಸೆಪ್ಟ್ ಇದು. ಇದು ನಿಜಕ್ಕೂ ನಮ್ಮ ಆಲೋಚನಾ ಕ್ರಮವನ್ನೇ ಬದಲಾಯಿಸುವಂತ ಒಂದು ಫ್ರೇಮ್ವರ್ಕ್. ಈ ಚಕ್ರೀಯ ಸಮಯದ ಕಲ್ಪನೆಯೇ ನಮ್ಮ ತಲೆಯಲ್ಲಿ ಒಂದು ಹೊಸ ಕಿಟಕಿಯನ್ನು ತೆರೆಯುತ್ತೆ. ಸರಿ, ಹಾಗಾದ್ರೆ ಈ ಪಠ್ಯನ ಮೊದಲ ಭಾಗದಲ್ಲಿ ಬರುವ ಒಂದು ಕುತೂಹಲಕಾರಿ ವಾದದ ಬಗ್ಗೆ ನನಗಿಲ್ಲಿ ಒಂದು ಪಾಯಿಂಟ್ ಹೇಳೋಣ ಅನಿಸ್ತಿದೆ. ಖಂಡಿತ, ಹೇಳಿ. ಈ ಜಗತ್ತಿನಲ್ಲಿ ನಾವೆಲ್ಲರೂ ಅನೇಕ ದೇವರ ಪರಿಕಲ್ಪನೆಗಳನ್ನ ನೋಡಿದ್ದೇವೆ. ಆದರೆ ಈ ನೋಟ್ಸ್ ಪ್ರಕಾರ ಮನುಷ್ಯರು ಭಗವಂತನಾಗಲು ಸಾಧ್ಯವೇ ಇಲ್ಲ. ಅಷ್ಟೇ ಅಲ್ಲ, ಲಕ್ಷ್ಮೀನಾರಾಯಣರಂತಹ ಉನ್ನತ ದೇವತೆಗಳನ್ನು ಸಹ ಭಗವಾನ್ ಅಥವಾ ಭಗವತಿ ಅಂತ ಕರೆಯಲು ಸಾಧ್ಯವಿಲ್ಲ ಅಂತ ಈ ಪಠ್ಯ ಬಹಳ ಸ್ಟ್ರಾಂಗ್ ಆಗಿ ಹೇಳುತ್ತೆ. ಇದು ಬಹಳ ಪ್ರಮುಖವಾದ ಸ್ಟ್ಯಾಂಡ್. ಹೌದಲ್ವಾ? ದೇವತೆಗಳು ಕೂಡ ಮನುಷ್ಯರಿಗಿಂತ ಮೇಲಿನ ಹಂತದವರೇ ಹೊರತು ಅವರೇ ಸೃಷ್ಟಿಕರ್ತರಲ್ಲ ಅನ್ನೋದು ಇದರ ವಾದ. ಹೌದು. ಇದನ್ನ ನಾವು ಸ್ವಲ್ಪ ವಿಶಾಲವಾದ ದೃಷ್ಟಿಕೋನಕ್ಕೆ ಜೋಡಿಸಿ ನೋಡಿದ್ರೆ ಇದು ಏಕದೇವೋಪಾಸನೆ ಅಥವಾ ಮೊನೋಥಿಸಂನ ಒಂದು ಅತ್ಯಂತ ಸೂಕ್ಷ್ಮವಾದ ರೂಪಾಂತರ ಅಂತ ಹೇಳ್ಬಹುದು. ಪಠ್ಯದ ಪ್ರಕಾರ ಭಗವಂತ ಅಥವಾ ದೇವರು ಕೇವಲ ಒಬ್ಬರೇ. ಹೌದು. ಮತ್ತು ಆ ದೇವರು ನಿರಾಕಾರ, ಅಂದ್ರೆ ಯಾವುದೇ ಭೌತಿಕ ರೂಪವಿಲ್ಲದವರು. ಪಠ್ಯ ಆ ನಿರಾಕಾರ ಶಕ್ತಿಯನ್ನ ಶಿವತಂದೆ ಅಂತ ಕರೆಯುತ್ತೆ. ಇಲ್ಲಿ ಭಗವಂತನನ್ನ ಕೇವಲ ಒಬ್ಬ ಜಡ್ಜ್ ಅಥವಾ ಸೃಷ್ಟಿಕರ್ತನಾಗಿ ಮಾತ್ರ ನೋಡದೆ ಒಬ್ಬ ತಂದೆಯ ಸ್ಥಾನದಲ್ಲಿ ನಿಲ್ಲಿಸಲಾಗಿದೆ. ಅಂದ್ರೆ ಒಂದು ಪರ್ಸನಲ್ ರಿಲೇಶನ್ಶಿಪ್ ಥರ. ಎಕ್ಸಾಕ್ಟ್ಲಿ. ಇಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಅಂದ್ರೆ, ಭಗವಂತ ಮತ್ತು ಸಾಮಾನ್ಯ ಗುರುಗಳ ನಡುವಿನ ವ್ಯತ್ಯಾಸವನ್ನ ಪಠ್ಯ ಬಹಳ ಲಾಜಿಕಲ್ ಆಗಿ ಬಿಡಿಸಿ ಹೇಳುತ್ತೆ. ಹೇಗೆ? ಭೌತಿಕ ಪ್ರಪಂಚದ ಗುರುಗಳು, ಸಾಧು ಸಂತರು ಕೇವಲ ಕಥೆಗಳನ್ನ ಹೇಳ್ತಾರೆ, ಶಾಸ್ತ್ರಗಳನ್ನ ಓದ್ತಾರೆ. ಆದ್ರೆ ನಿರಾಕಾರ ಪರಮಪಿತನು ಸ್ವರ್ಗದ 21 ಜನ್ಮಗಳ ಆಸ್ತಿಯನ್ನ ನೀಡ್ತಾನೆ ಅಂತ ಪಠ್ಯ ಹೇಳುತ್ತೆ. ಅಂದ್ರೆ ಕೇವಲ ಬೌದ್ಧಿಕ ಜ್ಞಾನವನ್ನ ಕೊಡುವುದಲ್ಲ, ಬದಲಾಗಿ ಆತ್ಮದ ಉನ್ನತಿಯ ಮೂಲಕ ಬರೋಬ್ಬರಿ 21 ಜನ್ಮಗಳವರೆಗೆ ಸಿಗುವಂತಹ ಸುಖ ಮತ್ತು ಪಾವನತೆಯ ಆಸ್ತಿಯನ್ನ ನೀಡುವನು ಮಾತ್ರ ನಿಜವಾದ ಸದ್ಗುರು ಅಥವಾ ದೇವರು ಅನ್ನೋದು
ಇದರ ಸಾರಾಂಶ. ಅಂದ್ರೆ ಗುರುಗಳು ಕೇವಲ ದಾರಿ ತೋರಿಸಬಹುದು, ಆದರೆ ಆಸ್ತಿಯನ್ನ ಕೊಡೋಕೆ ಒಬ್ಬ ತಂದೆಯಿಂದ ಮಾತ್ರ ಸಾಧ್ಯ ಅನ್ನೋ ಲಾಜಿಕ್ ಇದು. ಹೌದು, ಸಂಪೂರ್ಣವಾಗಿ. ಇದೇ ಭಾಗದಲ್ಲಿ ಬರುವ ಮತ್ತೊಂದು ವಿಶಿಷ್ಟವಾದ ಮೆಟಫೋರ್ ಅಥವಾ ರೂಪಕದ ಬಗ್ಗೆ ನಾನು ಕೇಳಲೇಬೇಕು. ಇದು ಬ್ರಹ್ಮ ಮತ್ತು ಸರಸ್ವತಿಯವರ ಪಾತ್ರದ ಕುರಿತಾದದ್ದು. ನಾನು ಈ ಲೈನ್ ಓದಿದಾಗ ಒಮ್ಮೆ ಕನ್ಫ್ಯೂಸ್ ಆದೆ. ಏನಂತ ಇತ್ತು ಅಲ್ಲಿ? ಸಾಮಾನ್ಯವಾಗಿ ಪುರಾಣಗಳಲ್ಲಿ ನಾವು ಕೇಳಿರುವ ಕಥೆಗಳಿಗೂ ಈ ಪಠ್ಯದಲ್ಲಿ ಇರುವ ಪರಿಕಲ್ಪನೆಗೂ ಅಜಗಜಾಂತರ ವ್ಯತ್ಯಾಸವಿದೆ. ನಿರಾಕಾರ ತಂದೆಯು ಬ್ರಹ್ಮರವರ ದೇಹದ ಆಧಾರವನ್ನ ಪಡೆದಾಗ ಒಂದು ಅದ್ಭುತವಾದ ದತ್ತು ಅಥವಾ ಅಡಾಪ್ಷನ್ ಪ್ರಕ್ರಿಯೆ ನಡೆಯುತ್ತೆ ಅಂತ ಪಠ್ಯ ಹೇಳುತ್ತೆ. ಅಡಾಪ್ಷನ್. ಇದರ ಪ್ರಕಾರ ಬ್ರಹ್ಮರು ಪತ್ನಿಯೂ ಹೌದು, ಪುತ್ರನೂ ಹೌದು. ಇದು ಕೇಳಕ್ಕೆ ಸ್ವಲ್ಪ ವಿಚಿತ್ರ ಅನ್ಸಲ್ವಾ? ಸ್ವಲ್ಪ ಕಾಂಪ್ಲೆಕ್ಸ್ ಆಗಿದೆ, ನಿಜ. ಹಾಗೆಯೇ ಸರಸ್ವತಿಯನ್ನ ಅಥವಾ ಜಗದಂಬೆಯನ್ನ ಆತ್ಮಗಳ ಪಾಲನೆಗಾಗಿ ನೇಮಿಸಲಾದ ಚಿಕ್ಕ ತಾಯಿ ಅಂತ ಇಲ್ಲಿ ವಿವರಿಸಲಾಗಿದೆ. ಈ ಲಿಂಗಾತೀತವಾದ ಅಥವಾ ಪಾತ್ರಗಳನ್ನು ವಿಲೀನಗೊಳಿಸುವ ಈ ಕಾನ್ಸೆಪ್ಟಿನ ಅರ್ಥ ಏನು? ನಿಜ, ಮೇಲ್ನೋಟಕ್ಕೆ ಇದು ಬಹಳ ಗುಹ್ಯವಾದ, ಅರ್ಥ ಮಾಡಿಕೊಳ್ಳಲು ಕಷ್ಟವಾದ ವಿಚಾರ ಅಂತ ಅನಿಸಬಹುದು. ನಾವಿದನ್ನ ಕೇವಲ ಭೌತಿಕ ಅಂದ್ರೆ ಫಿಸಿಕಲ್ ರಿಲೇಶನ್ಶಿಪ್ ಆಧಾರದ ಮೇಲೆ ನೋಡಿದ್ರೆ ಖಂಡಿತ ಕನ್ಫ್ಯೂಸ್ ಆಗ್ತೀವಿ. ಆದ್ರೆ ಈ ಪಠ್ಯ ಸಂಪೂರ್ಣವಾಗಿ ಆತ್ಮ ಮತ್ತು ಪರಮಾತ್ಮನ ನಡುವಿನ ಆಧ್ಯಾತ್ಮಿಕ ಸಂಬಂಧ. ಹೌದು, ಆಧ್ಯಾತ್ಮಿಕ ಸಂಬಂಧದ ಬಗ್ಗೆ ಮಾತ್ರ ಮಾತಾಡ್ತಿದೆ. ಈಗ ನೋಡಿ, ನಿರಾಕಾರನಾದ ಪರಮಾತ್ಮನಿಗೆ ತನ್ನದೇ ಆದ ಸ್ವಂತ ದೇಹವಿಲ್ಲ. ಹಾಗಾಗಿ ಈ ಜ್ಞಾನವನ್ನ ನೀಡಲು ಮತ್ತು ಹೊಸ ಸೃಷ್ಟಿಯನ್ನ ಮಾಡಲು ಬ್ರಹ್ಮ ಎಂಬ ಸಾಧಾರಣ ಮನುಷ್ಯನ ದೇಹವನ್ನ ಒಂದು ಮೀಡಿಯಂ ಅಥವಾ ಮಾಧ್ಯಮವನ್ನಾಗಿ ಆರಿಸ್ಕೊಳ್ತಾನೆ. ಓಕೆ, ಒಂದು ವಾಹನದ ತರಹ. ಕರೆಕ್ಟ್. ಈಗ ಯಾರು ಜನ್ಮ ನೀಡುತ್ತಾರೋ ಅವರು ತಾಯಿಯಲ್ವಾ? ಇಲ್ಲಿ ಬ್ರಹ್ಮರ ಮುಖಾಂತರ ಜ್ಞಾನದ ಮೂಲಕ ಹೊಸ ಆಧ್ಯಾತ್ಮಿಕ ಜನ್ಮ ಸಿಗುವುದರಿಂದ ಬ್ರಹ್ಮರು ತಾಯಿಯ ಅಥವಾ ಪತ್ನಿಯ ಪಾತ್ರವನ್ನು ವಹಿಸ್ತಾರೆ. ಅದೇ ಸಮಯದಲ್ಲಿ ಆ ಜ್ಞಾನವನ್ನ ಮೊದಲು ಸ್ವೀಕರಿಸುವುದರಿಂದ ಅವರು ಭಗವಂತನ ಮೊದಲ ಮಗನಾಗಿಯೂ ಉಳಿಯುತ್ತಾರೆ. ಓ, ಈಗ ಲಿಂಕ್ ಸಿಗ್ತಿದೆ. ಇದು ಭೌತಿಕ ಲಿಂಗ ಭೇದಗಳನ್ನ ಅಂದ್ರೆ ಜೆಂಡರ್ ರೋಲ್ಸ್ ಅನ್ನ ಮೀರಿದ ಒಂದು ಫಿಲಾಸಫಿಕಲ್ ಮೆಟಫರ್. ಇದೇ ರೀತಿ ಸರಸ್ವತಿಯನ್ನ ಜ್ಞಾನದ ಮೂರ್ತಿಯಾಗಿ, ಮಕ್ಕಳಿಗೆ ಆ ಜ್ಞಾನವನ್ನ ಉಣಬಡಿಸುವ ಚಿಕ್ಕ ತಾಯಿಯನ್ನಾಗಿ ಇಲ್ಲಿ ಚಿತ್ರಿಸಲಾಗಿದೆ. ಆಧ್ಯಾತ್ಮಿಕ ಪಾಲನೆಯಲ್ಲಿ ಸ್ತ್ರೀ ಶಕ್ತಿಯ ಮಹತ್ವವನ್ನ ಇದು ಎತ್ತಿ ಹಿಡಿಯುತ್ತೆ. ಓ, ಈಗ ಸ್ಪಷ್ಟವಾಯ್ತು. ಅಂದ್ರೆ ಇದು ಫಿಸಿಕಲ್ ಪ್ರಪಂಚದ ಸಂಬಂಧಗಳಲ್ಲ, ಬದಲಾಗಿ ಆಧ್ಯಾತ್ಮಿಕ ಮರುಹುಟ್ಟಿನ ಪ್ರಕ್ರಿಯೆಗೆ ಬಳಸಲಾದ ಒಂದು ರೂಪಕ. ಸರಿ, ಈಗ ಜಗತ್ತು 5,000 ವರ್ಷಗಳ ಲೂಪ್ನಲ್ಲಿದೆ ಅಂತ ನಾವು ಮೊದಲೇ ಹೌದು, ಆ ಸೈಕಲ್ ಬಗ್ಗೆ ಮಾತಾಡಿದ್ವಿ. ಹಾಗಾದ್ರೆ ಈ ಪ್ರಪಂಚ ಹೇಗೆ ಕಲುಷಿತವಾಗತ್ತೆ ಅನ್ನೋದನ್ನ ಪಠ್ಯ ಹೇಗೆ ವಿವರಿಸುತ್ತೆ? ಈ ಪಠ್ಯದ 2ನೇ ವಿಭಾಗದಲ್ಲಿ ಸಮಯದ ಲೆಕ್ಕಾಚಾರದ ಬಗ್ಗೆ ಒಂದು ನಿಖರವಾದ ಪ್ರಸ್ತಾಪವಿದೆ. ಇಡೀ ಸೃಷ್ಟಿಯ ನಾಟಕವು 5,000 ವರ್ಷಗಳ ಒಂದು ಚಕ್ರ. ಅದರಲ್ಲಿ ಮನುಷ್ಯರು ಗರಿಷ್ಠ 84 ಜನ್ಮಗಳನ್ನ ಪೂರೈಸ್ತಾರೆ ಅಂತ ಪಠ್ಯ ವಿವರಿಸುತ್ತೆ. 84 ಜನ್ಮಗಳು. ಈ 5,000 ವರ್ಷಗಳ ಟೈಮ್ಲೈನ್ನಲ್ಲಿ ಆತ್ಮವು ಸತೋಪ್ರಧಾನ ಅಂದ್ರೆ ಸಂಪೂರ್ಣ ಶುದ್ಧ ಸ್ಥಿತಿಯಿಂದ ನಿಧಾನವಾಗಿ ತಮೋಪ್ರಧಾನ ಅಂದ್ರೆ ಸಂಪೂರ್ಣ ಕಲುಷಿತ ಸ್ಥಿತಿಗೆ ಇಳಿದು ಬಂದಿದೆ ಅಂತ ಹೇಳಲಾಗಿದೆ. ಇದು ಒಂಥರ ನಮ್ಮ ಫೋನ್ ಬ್ಯಾಟರಿ ಇದ್ದಾಗೆ ಅನ್ಸುತ್ತೆ ಅಲ್ವಾ? ಫೋನ್ ಬ್ಯಾಟರಿ. ಹೌದು, ಬೆಳಗ್ಗೆ 100% ಚಾರ್ಜ್ ಇರುತ್ತೆ, ಸಂಜೆ ಆಗುವಷ್ಟರಲ್ಲಿ ನಿಧಾನವಾಗಿ ಡ್ರೈನ್ ಆಗಿ 1%ಗೆ ಬಂದು ನಿಲ್ಲುತ್ತೆ. ಹೌದು, ಆ ಬ್ಯಾಟರಿ ಅನಾಲಜಿ ಇದಕ್ಕೆ ಪರ್ಫೆಕ್ಟ್ ಮ್ಯಾಚ್ ಆಗುತ್ತೆ. ಇದನ್ನೇ ಪಠ್ಯವು ಮೆಟ್ಟಿಲುಗಳ ರೂಪಕದ ಮೂಲಕ ಬಹಳ ಸುಂದರವಾಗಿ ವಿವರಿಸುತ್ತೆ. ಮೆಟ್ಟಿಲುಗಳು. ಹೌದು, ಈ 84 ಜನ್ಮಗಳ ಮೆಟ್ಟಿಲುಗಳನ್ನ ಇಳಿಯಲು ಅಂದ್ರೆ ಆ ಬ್ಯಾಟರಿ ಡ್ರೈನ್ ಆಗಲು ಆತ್ಮಕ್ಕೆ 5,000 ವರ್ಷಗಳೇ ಬೇಕಾಗುತ್ತವೆ. ಆದ್ರೆ ಜೀವನ್ಮುಕ್ತಿಯನ್ನ ಪಡೆಯುವ ಮೂಲಕ ಒಂದೇ ಸೆಕೆಂಡಿನಲ್ಲಿ ಪುನಃ ಮೇಲೇರಬಹುದು, ಅಂದ್ರೆ ಬ್ಯಾಟರಿ ಮತ್ತೆ 100% ಚಾರ್ಜ್ ಆಗಬಹುದು ಎಂಬ ಅಗಾಧವಾದ ಆಶಾವಾದವನ್ನ ಈ ಪಠ್ಯ ಮುಂದಿಡುತ್ತೆ. ಇಳಿಯಲು 5,000 ವರ್ಷ, ಆದ್ರೆ ಏರಲು ಕೇವಲ 1 ಸೆಕೆಂಡ್. ಇಳಿಯೋಕೆ 5,000 ವರ್ಷ, ಏರೋಕೆ 1 ಸೆಕೆಂಡ್. ಇದು ಕೇಳೋಕೆ ಬಹಳ ಆಪ್ಟಿಮಿಸ್ಟಿಕ್ ಆಗಿದೆ. ಆದ್ರೆ ಪ್ರಾಕ್ಟಿಕಲ್ ಆಗಿ ಹೇಗ ಸಾಧ್ಯ? ಯಾಕೆ ಅಸಾಧ್ಯ ಅಂತ ಅನಿಸ್ತಿದೆ? ಅಲ್ಲ ನೋಡಿ, ಮನುಷ್ಯರು ಮಾಡಿರುವ ತಪ್ಪುಗಳು, ನಮ್ಮೊಳಗಿರುವ ಕಲ್ಮಶಗಳನ್ನ ಕಳುಕೊಳ್ಳಲು ನಮಗೆ ಜನ್ಮ ಜನ್ಮಾಂತರಗಳೇ ಬೇಕು ಅಂತ ನಾವೆಲ್ಲ ಅನ್ಕೊಂಡಿರ್ತೀವಿ. ಆದ್ರೆ ಇಲ್ಲಿ 1 ಸೆಕೆಂಡ್ ಅಂತ ಹೇಳ್ತಿದಾರಲ್ಲ, ಇಲ್ಲಿ ಆ 1 ಸೆಕೆಂಡ್ ಅನ್ನೋದು ಸಮಯದ ಭೌತಿಕ ಅಳತೆ ಅಲ್ಲ, ಅದೊಂದು ಅರಿವಿನ ಅಂದ್ರೆ ರಿಯಲೈಸೇಷನ್ನ ಸಂಕೇತ. ನಾನೊಂದು ಶುದ್ಧ ಆತ್ಮ, ನಾನೀಗ ವಾಪಸ್ ನನ್ನ ಮೂಲ ಸ್ಥಿತಿಗೆ ಹೋಗಬೇಕು ಅನ್ನೋ ಆಳವಾದ ಅರಿವು ಮೂಡಿದ ಮರುಕ್ಷಣವೇ ಆತ್ಮವು ತನ್ನ ಮೂಲ ಶುದ್ಧತೆಯನ್ನ ತಲುಪುವ ಪ್ರಯಾಣವನ್ನ ಆರಂಭಿಸುತ್ತೆ.
ಅಂದ್ರೆ ಆ ಮೈಂಡ್ಸೆಟ್ ಶಿಫ್ಟ್ ಆಗೋಗ್ಬೇಕಾಗಿರೋದು ಕೇವಲ 1 ಸೆಕೆಂಡ್. ಎಕ್ಸಾಕ್ಟ್ಲಿ. ಇದೇ ಭಾಗದಲ್ಲಿ ಬರುವ ಮತ್ತೊಂದು ಪ್ರಬಲವಾದ ರೂಪಕ ಅಂದ್ರೆ ಮುಳುಗುತ್ತಿರುವ ಹಡಗು ಅಥವಾ ಸ್ಟೀಮರ್. ಪ್ರಸ್ತುತ ಪಾಪದ ಪ್ರಪಂಚವನ್ನ, ಈ ಕಲುಷಿತಗೊಂಡ ಜಗತ್ತನ್ನ ಮುಳುಗುತ್ತಿರುವ ಒಂದು ದೊಡ್ಡ ಹಡಗಿಗೆ ಹೋಲಿಸಲಾಗಿದೆ. ಟೈಟಾನಿಕ್ ತರ. ಹೌದು. ಇಲ್ಲಿ ಯಾರೋ ಆಕಾಶದಿಂದ ಬಂದು ನಮ್ಮನ್ನ ಮ್ಯಾಜಿಕ್ ಮಾಡಿದ ಹಾಗೆ ಕಾಪಾಡೋದಿಲ್ಲ. ಬದಲಾಗಿ ಯಾರು ಈ ಜ್ಞಾನವನ್ನ ಪಡಿತಾರೋ ಅವರೇ ಸ್ವತಃ ಆತ್ಮೀಕ ರಕ್ಷಣಾ ಸೈನಿಕರಾಗಿ, ಅಂದ್ರೆ ರೆಸ್ಕ್ಯೂ ವರ್ಕರ್ಸ್ ಆಗಿ, ಈ ಮುಳುಗುತ್ತಿರುವ ಹಡಗಿನಿಂದ ಇತರರನ್ನ ಪಾರು ಮಾಡುವ ಜವಾಬ್ದಾರಿಯನ್ನ ಹೊರಬೇಕು ಅಂತ ಪಠ್ಯ ಕರೆ ನೀಡುತ್ತೆ. ಅಂದ್ರೆ ವಿಮಾನದಲ್ಲಿ ಎಮರ್ಜೆನ್ಸಿ ಬಂದಾಗ ಮೊದಲು ನಮ್ಮ ಆಕ್ಸಿಜನ್ ಮಾಸ್ಕ್ ಹಾಕೊಂಡು ಆಮೇಲೆ ಬೇರೆಯವರಿಗೆ ಸಹಾಯ ಮಾಡಬೇಕು ಅಂತ ಹೇಳ್ತಾರಲ್ಲ, ಆ ಥರ. ಹೌದು, ಕರೆಕ್ಟ್ ಅನಾಲಜಿ. ನಾವೇ ಕಲುಷಿತಗೊಂಡಿದ್ರೆ ಬೇರೆಯವರನ್ನ ಹೇಗೆ ಕಾಪಾಡೋಕೆ ಸಾಧ್ಯ? ಇದು ಕೇವಲ ನನ್ನೊಬ್ಬನಿಗೆ ಮೋಕ್ಷ ಸಿಕ್ಕರೆ ಸಾಕು ಅನ್ನೋ ಸೆಲ್ಫಿಶ್ ಯೋಜನೆ ಅಲ್ಲ. ಇಡೀ ಮಾನವ ಕುಲದ ಉದ್ಧಾರದ ಸಾಮಾಜಿಕ ಜವಾಬ್ದಾರಿಯನ್ನು ಸೂಚಿಸುತ್ತೆ. ಇದೇ ವಿಷಯದಲ್ಲಿ ಇನ್ನೊಂದು ಕುತೂಹಲಕಾರಿ ಪ್ರಶ್ನೆ ಇರಬೇಕು ನಿಮ್ಮ ಬಳಿ. ಹೌದು. ಮೋಕ್ಷ ಅಥವಾ ಮುಕ್ತಿಯ ಬಗ್ಗೆ ಮಾತಾಡುವಾಗ ಸಾಮಾನ್ಯವಾದಿ ಆತ್ಮವು ಪರಮಾತ್ಮನಲ್ಲಿ ಅಥವಾ ಬೆಳಕಿನಲ್ಲಿ ಲೀನವಾಗುತ್ತೆ, ತನ್ನ ಅಸ್ತಿತ್ವವನ್ನ ಕಳೆಕೊಳ್ಳುತ್ತೆ ಅನ್ನೋ ನಂಬಿಕೆ ನಮ್ಮಲ್ಲಿದೆ. ನೀರಿನ ಹನಿ ಸಮುದ್ರ ಸೇರುವ ಹಾಗೆ. ಆದರೆ ಈ ಪಠ್ಯ ಆ ನಂಬಿಕೆಯನ್ನ ಸ್ಪಷ್ಟವಾಗಿ ತಳ್ಳಿಹಾಕುತ್ತೆ ಅಲ್ವಾ? ಆತ್ಮವು ಬ್ರಹ್ಮನಲ್ಲಿ ಲೀನವಾಗೋದಿಲ್ಲ ಅಂತ ಹೇಳುತ್ತೆ. ನಿಖರವಾಗಿ. ಇದು ಆತ್ಮದ ಅನಂತ ಅಸ್ತಿತ್ವದ ಬಗ್ಗೆ ಈ ಪಠ್ಯ ಹೊಂದಿರುವ ಗಟ್ಟಿ ನಿಲುವು. ಭ್ರಮ್ ಎಂದರೆ ಬೆಳಕಿನಲ್ಲಿ ಕರಗಿ ಹೋಗುವುದಲ್ಲ ಅಥವಾ ನಮ್ಮ ಐಡೆಂಟಿಟಿಯನ್ನೇ ಕಳೆದುಕೊಳ್ಳುವುದಲ್ಲ. ಬದಲಾಗಿ ಭ್ರಮ್ ಎಂಬುದು ಒಂದು ಮಹಾತತ್ವ, ಅದೊಂದು ಮನೆ. ಆತ್ಮಗಳ ಮನೆ. ಹೌದು. ಅಲ್ಲಿ ಪವಿತ್ರ ಆತ್ಮಗಳು ತಮ್ಮ ಮೂಲ ರೂಪದಲ್ಲಿ, ಬಿಂದು ಸ್ವರೂಪದಲ್ಲಿ ಇರುತ್ತವೆಯೇ ಹೊರತು ಎಂದಿಗೂ ತಮ್ಮ ವೈಯಕ್ತಿಕ ಅಸ್ತಿತ್ವವನ್ನ ಕಳೆದುಕೊಳ್ಳುವುದಿಲ್ಲ. ಇದನ್ನ ಅರ್ಥಮಾಡಿಕೊಳ್ಳಲು ಒಂದು ಉದಾಹರಣೆ ತಗೊಳ್ಳೋಣ. ಖಂಡಿತ, ಹೇಳಿ. ಒಂದು ದೊಡ್ಡ ನಾಟಕ ಮುಗಿದ ಮೇಲೆ ಪಾತ್ರಧಾರಿಗಳೆಲ್ಲರೂ ತಮ್ಮ ಮೇಕಪ್ ತೆಗೆದು ಗ್ರೀನ್ ರೂಮ್ಗೆ ಹೋಗಿ ವಿಶ್ರಾಂತಿ ಪಡೆತಾರೆ. ಹಾಗಂತ ಅವ್ರು ಯಾರು ಅನ್ನೋದನ್ನೇ ಮರ್ತ್ಬಿಡ್ತಾರಾ? ಇಲ್ಲ ತಾನೇ? ಇಲ್ಲ, ಅವ್ರ ಆಕ್ಟರ್ಸ್ ಆಗೇ ಇರ್ತಾರೆ. ಹೌದು, ಅವರು ಕೇವಲ ಆ ಪಾತ್ರದಿಂದ ಹೊರ ಬಂದಿರ್ತಾರೆ ಅಷ್ಟೇ. ಅದೇ ರೀತಿ ಆತ್ಮಗಳು ತಮ್ಮ ಮನೆಗೆ ಹೋಗಿ ವಿಶ್ರಾಂತಿ ಪಡೆಯುತ್ತವೆ ವಿನ ಅಸ್ತಿತ್ವವನ್ನೇ ಅಳಿಸ್ಕೊಳ್ಳುವುದಿಲ್ಲ. ಇದು ಆತ್ಮಕ್ಕೆ ಒಂದು ಶಾಶ್ವತವಾದ ಮೌಲ್ಯವನ್ನ ನೀಡುತ್ತೆ. ದಟ್ಸ್ ಅ ಬ್ಯೂಟಿಫುಲ್ ವೇ ಟು ಪುಟ್ ಇಟ್. ನಾಟಕದ ಗ್ರೀನ್ ರೂಮ್ ಅನಾಲಜಿ ಬಹಳ ಚೆನ್ನಾಗಿದೆ. ಈಗ ಒಂದು ಹೆಜ್ಜೆ ಮುಂದೆ ಹೋಗೋಣ. ಜಗತ್ತು 5000 ವರ್ಷಗಳ ಲೂಪಿನಲ್ಲಿದೆ. ಅದು ಸತೋಪ್ರಧಾನದಿಂದ ತಮೋಪ್ರಧಾನಕ್ಕೆ, ಅಂದ್ರೆ ಶುದ್ಧತೆಯಿಂದ ಕಲುಷಿತ ಸ್ಥಿತಿಗೆ ಇಳಿಯುತ್ತೆ ಅಂತ ನಾವು ನೋಡಿದ್ವಿ. ಹೌದು. ಹಾಗಾದ್ರೆ ಈ ಪಠ್ಯದ ಪ್ರಕಾರ ಆ ಕಲುಷಿತ ಸ್ಥಿತಿಯನ್ನ ತಡೆಯುವುದು ಹೇಗೆ? ಇಲ್ಲಿಯೇ ಈ ಪಠ್ಯದ 3ನೇ ವಿಭಾಗದ ಪ್ರಸ್ತಾಪ ಬರುತ್ತೆ. ಅಹಿಂಸೆಯ ಬಗ್ಗೆ ಈ ಪಠ್ಯದಲ್ಲಿ ಬಹಳ ಕ್ರಾಂತಿಕಾರಿಯಾದ ಹೊಸ ವ್ಯಾಖ್ಯಾನವನ್ನ ನೀಡಲಾಗಿದೆ. ಅಹಿಂಸೆ ಅಂದ ಕೂಡ್ಲೆ ನಮ್ಗೆ ಭೌತಿಕ ಹಿಂಸೆ ನೆನಪಾಗುತ್ತೆ. ಅದೇ, ಸಾಮಾನ್ಯವಾಗಿ ಅಹಿಂಸಾ ಪರಮೋಧಮ್ಮ ಅಂದಾಗ ಯಾರಿಗೂ ಹೊಡೆಯದಿರುವುದು, ಯುದ್ಧ ಮಾಡದಿರುವುದು, ಅಥವಾ ಪಠ್ಯದಲ್ಲಿ ಉಲ್ಲೇಖಿಸಿರುವಂತೆ ಕೇವಲ ಗೋಹತ್ಯೆ ಮಾಡದಿರುವುದು ಮಾತ್ರ ಅಹಿಂಸೆ ಅಂತ ನಾವು ನಂಬಿದ್ದೀವಿ. ಆದರೆ ಈ ಪಠ್ಯ ಹೇಳೋ ಪ್ರಕಾರ ಭೌತಿಕ ಹಿಂಸೆಗಿಂತಲೂ ದೊಡ್ಡ ಹಿಂಸೆ ಹೊಂದಿದೆ. ಹೌದು, ಇದು ನಮ್ಮನ್ನ ನಿಜಕ್ಕೂ ಯೋಚನೆಗೆ ಹಚ್ಚುವಂತಹ ವಿಷಯ. ಭೌತಿಕ ಹಿಂಸೆಗಿಂತಲೂ ಆಳವಾದ ಹಿಂಸೆ ಯಾವುದು? ಪಠ್ಯದಲ್ಲಿ ಬಳಸಲಾಗಿರುವ ಪದ ಕಾಮಕಟಾರಿ, ಅಂದ್ರೆ ಕಾಮ, ವಾಸನೆ ಅಥವಾ ಲೈಂಗಿಕತೆಯ ಕತ್ತಿ. ಕಾಮಕಟಾರಿ ಒಂಥರ ಶಾರ್ಪ್ ಆಗಿದೆ ಈ ಪದ. ಹೌದು. ಪಠ್ಯದ ತಾತ್ವಿಕ ಚೌಕಟ್ಟಿನ ಪ್ರಕಾರ ಕಾಮದ ಕತ್ತಿಯನ್ನ ಬೀಸುವುದು, ಅಂದ್ರೆ ವಿಕಾರಗಳಿಗೆ ಬಲಿಯಾಗುವುದು, ಮನುಷ್ಯ ಎಸಗುವ ಅತಿ ದೊಡ್ಡ ಹಿಂಸೆಯಾಗಿದೆ. ಯಾಕೆ ಗೊತ್ತಾ? ಭೌತಿಕ ಹಿಂಸೆಯು ದೇಹಕ್ಕೆ ಮಾತ್ರ ನೋವು ನೀಡುತ್ತೆ, ಆದರೆ ಈ ಆಂತರಿಕ ವಿಕಾರಗಳು ಆತ್ಮದ ಮೂಲ ಸ್ವರೂಪವನ್ನೇ ನಾಶ ಮಾಡ್ತವೆ. ಇಂಟರ್ನಲ್ ಡ್ಯಾಮೇಜ್. ಇಂದಿನ ದಿನಮಾನದಲ್ಲಿ ನಾವಿದನ್ನ ಡೋಪಮೈನ್ ಅಡಿಕ್ಷನ್ ಅಥವಾ ಸೆಲ್ಫ್ ಸಬಟಾಜ್ಗೆ ಹೋಲಿಸ್ಬೋದು ಅಲ್ವಾ? ನಮ್ಮನ್ನ ನಾವೇ ಒಳಗಿಂದ ಹೇಗೆ ಹಾಳು ಮಾಡ್ಕೊಳ್ತಿದ್ದೇವೆ ಅನ್ನೋದನ್ನ ಇದು ಸೂಚಿಸುತ್ತೆ. ಎಕ್ಸಾಕ್ಟ್ಲಿ. ಬಹಳ ಅದ್ಭುತವಾದ ಹೋಲಿಕೆ ಇದು. ಆದಿ ಸನಾತನ ಧರ್ಮದ ನಿಜವಾದ ಅಹಿಂಸೆ ಅಂದ್ರೆ ಕೇವಲ ಶಸ್ತ್ರಾಸ್ತ್ರಗಳನ್ನ ಕೆಳಗಿಡುವುದಲ್ಲ, ಬದಲಾಗಿ ಈ ಕಾಮಕಟಾರಿಯನ್ನ, ಈ ಆಂತರಿಕ ಹಿಂಸೆಯನ್ನ ತ್ಯಜಿಸುವುದು. ಸತ್ಯಯುಗದಲ್ಲಿ ಈ ಕಟಾರಿಯೂ ಇರುವುದಿಲ್ಲ, ಹೀಗಾಗಿ ಅಲ್ಲಿ ಕಲಹವೂ ಇರುವುದಿಲ್ಲ ಅಂತ ಪಠ್ಯ ಸ್ಪಷ್ಟಪಡಿಸುತ್ತೆ. ಅಂದ್ರೆ ಒಳಗಿನ ಯುದ್ಧ ನಿಂತ್ರೆ ಹೊರಗಿನ ಯುದ್ಧ ತಾನಾಗೇ ನಿಲ್ಲುತ್ತೆ ಅಂತ. ಹೌದು. ಹಿಂಸೆಯನ್ನ ಕೇವಲ ಆಕ್ಷನ್ ಅಥವಾ ಕ್ರಿಯೆಯ ಮಟ್ಟದಿಂದ ನಮ್ಮ ಥಾಟ್ ಪ್ರಾಸೆಸ್
ಮತ್ತು ಫೀಲಿಂಗ್ಸ್ ಮಟ್ಟಕ್ಕೆ ಕೊಂಡೊಯ್ಯುವ ಆಳವಾದ ವಿಶ್ಲೇಷಣೆ ಇದು. ದಟ್ ಮೇಕ್ಸ್ ಅ ಲಾಟ್ ಆಫ್ ಸೆನ್ಸ್. ಅಂದ್ರೆ ಹೊರಗಿನ ಹಿಂಸೆ ಶುರುವಾಗೋದೇ ನಮ್ಮ ಒಳಗಿನ ವಿಕಾರಗಳಿಂದ. ಹಾಗಾದ್ರೆ ಇದೆಲ್ಲದರ ಅರ್ಥ ಏನು? ಅಂದ್ರೆ ಯಾವ ನಿಟ್ಟಿನಲ್ಲಿ ಕೇಳ್ತಿದ್ದೀರಿ? ಈ ಪಠ್ಯದಲ್ಲಿರುವ ಇಷ್ಟೆಲ್ಲ ಬೃಹತ್ ಪರಿಕಲ್ಪನೆಗಳನ್ನ, ಅಂದ್ರೆ ಈ 5000 ವರ್ಷಗಳ ನಾಟಕ, ಆತ್ಮ, ಪರಮಾತ್ಮ, ಕಾಮಕಟಾರಿ, ಇವೆಲ್ಲವನ್ನು ಕೇಳುವರು ತಮ್ಮ ಹಿಂದಿನ ದೈನಂದಿನ ಜೀವನಕ್ಕೆ ಹೇಗೆ ಅನ್ವಯಿಸ್ಕೊಳ್ಬೋದು? ಪ್ರಾಕ್ಟಿಕಲ್ ಆಗಿ ಇದು ಹೇಗೆ ಹೆಲ್ಪ್ ಆಗುತ್ತೆ? ಇದು ಬಹಳ ಮುಖ್ಯವಾದ ಪ್ರಶ್ನೆ. ಈ ಪಠ್ಯದ 4ನೇ ಮತ್ತು ಕೊನೆಯ ವಿಭಾಗ ಸಂಪೂರ್ಣವಾಗಿ ಪ್ರಾಕ್ಟಿಕಲ್ ಅಪ್ಲಿಕೇಶನ್ಗೆ ಮೀಸಲಾಗಿದೆ. ಲಕ್ಷ್ಮೀನಾರಾಯಣರಂತೆ ಯಾವುದೇ ಶಿಕ್ಷೆ ಇಲ್ಲದೆ ಗೌರವಪೂರ್ಣವಾಗಿ ಉತ್ತೀರ್ಣರಾಗಬೇಕು ಅಂದ್ರೆ ಸ್ಕಾಲರ್ಶಿಪ್ ಪಡಿಬೇಕು ಅನ್ನೋ ಗುರಿಯನ್ನ ಪಠ್ಯ ನೀಡುತ್ತೆ. ಆಧ್ಯಾತ್ಮಿಕ ಜಗತ್ತಿನಲ್ಲಿ ಈ ಸ್ಕಾಲರ್ಶಿಪ್ ಅನ್ನೋ ಪದಬಳಕೆ ಬಹಳ ಸ್ವಾರಸ್ಯಕರವಾಗಿದೆ ಅಲ್ವಾ? ಹೌದು. ಸ್ಕಾಲರ್ಶಿಪ್ ಅಂದ್ರೆ ನಾವು ಸ್ಕೂಲ್ ಕಾಲೇಜ್ನಲ್ಲಿ ಮಾತ್ರ ಕೇಳಿರ್ತೀನಿ. ಹೌದು. ಶಿಕ್ಷೆ ಇಲ್ಲದೆ ಪಾಸ್ ಆಗೋದು ಅಥವಾ ಸ್ಕಾಲರ್ಶಿಪ್ ಪಡೆಯೋದು ಅಂದ್ರೆ ನಮ್ಮ ಕರ್ಮಗಳ ಲೆಕ್ಕಾಚಾರವನ್ನ ಅಷ್ಟು ಶುದ್ಧವಾಗಿಟ್ಕೊಳ್ಳೋದು ಅಂತ ಅರ್ಥ. ಇದಕ್ಕಾಗಿ ಪಠ್ಯವು ಲೈಟ್ ಹೌಸ್ ಸ್ಥಿತಿಯ ಪರಿಕಲ್ಪನೆಯನ್ನ ವಿವರಿಸುತ್ತೆ. ಲೈಟ್ ಹೌಸ್ ಅಂದ್ರೆ ಬೆಳಕಿನ ಗೋಪುರ. ಹೌದು. ಯಾರು ಜ್ಞಾನದ ಬೆಳಕಿನಿಂದ ತುಂಬಿರ್ತಾರೋ ಆ ಪುಣ್ಯಾತ್ಮರ ಬಳಿ ಕತ್ತಲೆ ಅಂದ್ರೆ ಪಾಪವು ಸುಳಿಯಲು ಸಾಧ್ಯವೇ ಇಲ್ಲ. ಪಠ್ಯದಲ್ಲಿರುವ ಒಂದು ವಾಕ್ಯವನ್ನ ನಾವಿಲ್ಲಿ ಗಮನಿಸಲೇಬೇಕು. ದೃಢ ಸಂಕಲ್ಪವನ್ನ ಮಾಡಿರಿ, ನಾನು ಪುಣ್ಯ ಆತ್ಮನಾಗಿದ್ದೇನೆ, ಪಾಪವು ನನ್ನ ಸ್ವಪ್ನ ಅಥವಾ ಸಂಕಲ್ಪದಲ್ಲಿಯೂ ಬರಲು ಬಿಡಬಾರದು. ವಾವ್! ಕೇವಲ ಆಕ್ಷನ್ನಲ್ಲಿ ಮಾತ್ರವಲ್ಲ, ಕನ್ಸಿನಲ್ಲೂ ಪಾಪ ಬರಬಾರ್ದು. ಇದು ಎಂಥ ಅಗಾಧವಾದ ವಿಲ್ ಪವರ್ ಅಲ್ವಾ? ಖಂಡಿತ. ಕತ್ತಲೆಯನ್ನ ಓಡಿಸಲು ನಾವು ಹೋರಾಡಬೇಕಾಗಿಲ್ಲ, ಕೇವಲ ಲೈಟ್ ಆನ್ ಮಾಡಿದ್ರೆ ಸಾಕು. ಈ ಲೈಟ್ ಹೌಸ್ ಸ್ಥಿತಿಯು ದೈನಂದಿನ ಬದುಕಿನಲ್ಲಿ ಬರುವ ನೆಗೆಟಿವಿಟಿ ಅಥವಾ ಪ್ರಲೋಭನೆಗಳನ್ನ ತಡೆಯಲು ಒಂದು ಮೆಂಟಲ್ ಆರ್ಮರ್, ಅಂದ್ರೆ ಮಾನಸಿಕ ಕವಚದಂತೆ. ಹೌದು, ಮಾನಸಿಕ ಕವಚದಂತೆ ಕೆಲಸ ಮಾಡುತ್ತೆ. ಕತ್ತಲೆಯ ಜೊತೆ ಗುದ್ದಾಡೋ ಬದಲು ಜಸ್ಟ್ ಲೈಟ್ ಆನ್ ಮಾಡಿ ಅನ್ನೋದು ಬಹಳ ಪವರ್ಫುಲ್ ಆದ ಮೆಂಟಲ್ ಮಾಡೆಲ್. ಮತ್ತು ಕೊನೆಯದಾಗಿ ಈ ಪಠ್ಯದಲ್ಲಿ ಬರುವ ಚಿಂತೆಯ ಮನೋವಿಜ್ಞಾನ ಅಂದ್ರೆ ಆ ಸೈಕಾಲಜಿ ಆಫ್ ವರಿ ಬಗ್ಗೆ ನಾವು ಮಾತಾಡಲೇಬೇಕು. ಇವತ್ತಿನ ಕಾಲಕ್ಕೆ ಇದು ಬಹಳ ರೆಲಿವೆಂಟ್ ಆಗಿದೆ. ಹೌದು. ಇಂದಿನ ಜಗತ್ತಿನಲ್ಲಿ ನಾವೆಲ್ಲರೂ ಯಾವುದಾದ್ರೂ ಒಂದು ವಿಷಯದ ಬಗ್ಗೆ ಸದಾ ಯೋಚಿಸ್ತಲೇ ಇರ್ತೀವಿ, ಓವರ್ ಥಿಂಕಿಂಗ್ ಮಾಡ್ತೀವಿ. ಆದರೆ ಪಠ್ಯವು ಚಿಂತೆಯ ಬೇರುಗಳನ್ನ ಬಹಳ ಸಿಂಪಲ್ ಆಗಿ ಗುರುತಿಸುತ್ತೆ. ನಮ್ಮ ಮನಸ್ಸಿನಲ್ಲಿ ಮೂಡುವ 3 ಪ್ರಶ್ನೆಗಳು: ಏನು, ಏಕೆ, ಹೇಗೆ. ಇವೇ ಚಿಂತೆಯ ಅಲೆಗಳು ಅಂತ ಪಠ್ಯ ವಿವರಿಸುತ್ತೆ. ವಾಟ್, ವೈ ಮತ್ತು ಹೌ. ಹೌದು. ನನ್ನಿಂದಲೇ ಏಕೆ ಹೀಗಾಗುತ್ತೆ, ನನ್ನ ಲೈಫ್ನಲ್ಲಿಯೇ ಈ ಕಷ್ಟ ಏಕೆ ಅಂತ ಪ್ರಶ್ನಿಸಲು ಶುರು ಮಾಡಿದಾಗ ಆ ಓವರ್ ಥಿಂಕಿಂಗ್ ಸ್ಪೈರಲ್ ಶುರುವಾಗುತ್ತೆ. ಹಾಗಾದರೆ ಇದಕ್ಕೆ ಪರಿಹಾರ ಏನು? ಈ ಪ್ರಶ್ನೆಗಳನ್ನು ಕೈಬಿಟ್ಟು ನಡೆಯುವ ಪ್ರತಿಯೊಂದು ದೃಶ್ಯವನ್ನು ಕೇವಲ ಸಾಕ್ಷಿಯಾಗಿ, ಅಂದರೆ ಡಿಟ್ಯಾಚ್ಡ್ ಅಬ್ಸರ್ವರ್ ಆಗಿ ನೋಡುವವರು ಮಾತ್ರ ಸದಾ ಹರ್ಷಿತರಾಗಿರಲು ಸಾಧ್ಯ ಎಂಬ ಅದ್ಭುತ ಸ್ಲೋಗನನ್ನ ಪಠ್ಯ ನೀಡುತ್ತೆ. ಈ ಸಾಕ್ಷೀಭಾವ ಅನ್ನೋದು ಕೇವಲ ಒಂದು ಸ್ಪಿರಿಚುವಲ್ ಪದ ಮಾತ್ರ ಅಲ್ಲ. ಇದನ್ನ ನಾವು ಆಧುನಿಕ ಮನೋವಿಜ್ಞಾನದ ಕಾಗ್ನಿಟಿವ್ ಬಿಹೇವಿಯರಲ್ ಥೆರಪಿ ಅಂದ್ರೆ ಸಿಬಿಟಿಗೆ ಹೋಲಿಸಬಹುದು. ಓಹ್, ಸಿಬಿಟಿ ಹೇಗೆ? ನಾವು ಘಟನೆಗಳೊಂದಿಗೆ ಎಮೋಷನಲ್ ಆಗಿ ಅಟ್ಯಾಚ್ ಆದಾಗ ಈ ಏನು, ಏಕೆ, ಹೇಗೆ ಎಂಬ ಸುಳಿಯಲ್ಲಿ ಸಿಲುಕ್ತೇವೆ. ಆದರೆ ಅದೇ ಘಟನೆಯನ್ನ ಒಬ್ಬ ಪ್ರೇಕ್ಷಕನಂತೆ ದೂರ ನಿಂತು ನೋಡಿದಾಗ ಏನಾಗುತ್ತೆ? ಇದು ಇಡೀ 5000 ವರ್ಷಗಳ ದೊಡ್ಡ ನಾಟಕದ ಒಂದು ಸಣ್ಣ ದೃಶ್ಯವಷ್ಟೇ ಅಂತ ಝೂಮ್ಔಟ್ ಮಾಡಿ ನೋಡಿದಾಗ ಆ ಘಟನೆಯು ನಮ್ಮ ಮೇಲೆ ಬೀರುವ ನೆಗೆಟಿವ್ ಇಂಪ್ಯಾಕ್ಟ್ ಆಟೋಮ್ಯಾಟಿಕ್ ಆಗಿ ಶೂನ್ಯವಾಗುತ್ತೆ. ಅಂದ್ರೆ ನಮ್ಮನ್ನ ನಾವು ಆ ಸಿಚುವೇಶನ್ನಿಂದ ಡಿಸ್ಕನೆಕ್ಟ್ ಮಾಡ್ಕೊಳ್ಳೋದು. ನಿಖರವಾಗಿ. ನಿಶ್ಚಯವಿದ್ದವರು ನಿಶ್ಚಿಂತರಾಗಿರುತ್ತಾರೆ ಅಂತ ಪಠ್ಯ ಹೇಳುವುದು ಇದೇ ಕಾರಣಕ್ಕೆ. ನಾವು ನಮ್ಮ ಸುತ್ತ ನಡೆಯುವ ಘಟನೆಗಳನ್ನ ಕಂಟ್ರೋಲ್ ಮಾಡಲು ಸಾಧ್ಯವಿಲ್ಲ. ಆದರೆ ಆ ಘಟನೆಗಳಿಗೆ ನಾವು ಹೇಗೆ ರಿಯಾಕ್ಟ್ ಮಾಡ್ತೀವಿ, ನಮ್ಮ ಪ್ರತಿಕ್ರಿಯೆ ಹೇಗಿರುತ್ತೆ ಅನ್ನೋದನ್ನ ಮಾತ್ರ ನಾವು ನಮ್ಮ ಕಂಟ್ರೋಲಲ್ಲಿ ಇಟ್ಕೊಳ್ಬೋದು. ಹೌದು, ಕಂಟ್ರೋಲ್ ಮಾಡಬಹುದು ಅನ್ನೋದೇ ಈ ಸಾಕ್ಷೀಭಾವದ ಸಾರಾಂಶ. ಎಕ್ಸಾಕ್ಟ್ಲಿ. ಝೂಮ್ಔಟ್ ಮಾಡಿ ನೋಡಿದಾಗ ಪಿಕ್ಚರ್ ಕ್ಲಿಯರ್ ಆಗುತ್ತೆ. ಒಟ್ಟಾರೆಯಾಗಿ ಹೇಳೋದಾದ್ರೆ ಇಂದಿನ ಈ ಡೀಪ್ ಡೈವ್ ನಮಗೆ ಹಲವು ಪ್ರಾಕ್ಟಿಕಲ್ ವಿಚಾರಗಳನ್ನು ಪರಿಚಯಿಸಿದೆ. ಇದೊಂದು ಧಾರ್ಮಿಕ ಪಠ್ಯವಾದರೂ ಸಮಯವನ್ನ ಚಕ್ರೀಯವಾಗಿ ಅರ್ಥ ಮಾಡಿಕೊಳ್ಳಲು, ಕೇವಲ ಫಿಸಿಕಲ್ ಲೆವೆಲ್ನಲ್ಲಿ ಇರದೆ ನಮ್ಮ ಥಾಟ್ ಪ್ರಾಸೆಸ್ನ ಮಟ್ಟದಲ್ಲಿ ಆ ಕಾಮಕಟಾರಿಯನ್ನ ತ್ಯಜಿಸಲು ಮತ್ತು ಸಾಕ್ಷೀಭಾವದ ಮೂಲಕ ಅಂದ್ರೆ ಡಿಟ್ಯಾಚ್ಡ್ ಅಬ್ಸರ್ವರ್ ಆಗುವ ಮೂಲಕ ನಮ್ಮ ದೈನಂದಿನ ಚಿಂತೆಗಳಿಂದ ಮುಕ್ತರಾಗಲು ಒಂದು ಅದ್ಭುತವಾದ ಫ್ರೇಮ್ವರ್ಕ್ ಅನ್ನ ಒದಗಿಸಿದೆ. ಹೌದು. ಮಾಹಿತಿಯ ಮಹಾಪೂರದಲ್ಲಿ ಮುಳುಗಿರುವ, ಸದಾ ಒಂದಿಲ್ಲೊಂದು ಒತ್ತಡದಲ್ಲಿರುವ ಇಂದಿನ ಕಲಿಕಾಸಕ್ತರಿಗೆ ಇಂಥ ತಾತ್ವಿಕ ಚೌಕಟ್ಟುಗಳು ತಮ್ಮ ದೈನಂದಿನ ಮಾನಸಿಕ ಆರೋಗ್ಯವನ್ನ ಕಾಪಾಡಿಕೊಳ್ಳಲು ಖಂಡಿತವಾಗಿಯೂ ಒಂದು ಟೂಲ್ ಕಿಟ್ ತರ ಕೆಲಸ ಮಾಡ್ತವಲ್ವಾ? ಖಂಡಿತವಾಗಿ.
ನಾವು ಯಾವುದೇ ಸೋರ್ಸ್ ಮೆಟೀರಿಯಲ್ ತಗೊಂಡ್ರೂ ಅದರೊಳಗಿರುವ ಈ ರೀತಿಯ ಪ್ರಾಕ್ಟಿಕಲ್ ಲಾಜಿಕ್ ಅನ್ನ ನಮ್ಮ ಲೈಫ್ಗೆ ಅಳವಡಿಸ್ಕೊಡೋದು ಮುಖ್ಯ. ಚಿಂತೆಗಳ ಸುಳಿಯಿಂದ ಹೊರಬಂದು ಲೈಟ್ ಹೌಸ್ನಂತೆ ನಮ್ಮೊಳಗಿನ ಪಾಸಿಟಿವಿಟಿಯನ್ನ ಹೆಚ್ಚಿಸ್ಕೊಳ್ಳೋದು ಇಂದಿನ ಬ್ಯುಸಿ ಲೈಫ್ ಸ್ಟೈಲ್ಗೆ ಅತ್ಯಗತ್ಯ. ಹೌದು. ಈ ಚರ್ಚೆಯನ್ನು ಮುಕ್ತಾಯಗೊಳಿಸುವ ಮುನ್ನ ಈ ಪಠ್ಯವನ್ನು ಆಧರಿಸಿ ಒಂದು ಹೊಸ ವಿಚಾರವನ್ನು, ಒಂದು ಥಾಟ್ ಎಕ್ಸ್ಪೆರಿಮೆಂಟನ್ನು ಕೇಳುಗರ ಮಂಥನಕ್ಕೆ ಬಿಡಲು ನಾನು ಬಯಸ್ತೇನೆ. ಸ್ವಲ್ಪ ಯೋಚಿಸಿ ನೋಡಿ. ಈ ಪಠ್ಯವು ಹೇಳುವಂತೆ ಒಂದು ವೇಳೆ ನಮ್ಮ ಇಡೀ ಅಸ್ತಿತ್ವ ಮತ್ತು ಈ ಪ್ರಪಂಚದ ಇತಿಹಾಸವು ಕೇವಲ 5000 ವರ್ಷಗಳ ಒಂದು ಬೃಹತ್ ಪುನರಾವರ್ತಿತ ನಾಟಕವಾಗಿದ್ರೆ, ಮತ್ತು ನಾವೆಲ್ಲರೂ ಆ ನಾಟಕದಲ್ಲಿ 84 ಜನ್ಮಗಳ ಪಾತ್ರಗಳನ್ನು ನಿರ್ವಹಿಸುತ್ತಿರುವ ಕೇವಲ ಪಾತ್ರಧಾರಿಗಳಾಗಿದ್ರೆ, ಅದೊಂದು ದೊಡ್ಡ ಕ್ಯಾನ್ವಾಸ್. ಹೌದು. ಆ ಕ್ಯಾನ್ವಸ್ನಲ್ಲಿ ಯೋಚಿಸಿದ್ರೆ, ಇಂದು ಬೆಳಗ್ಗೆ ಟ್ರಾಫಿಕ್ನಲ್ಲಿ ಸಿಲುಕಿಕೊಂಡಾಗ ನಮಾದ ಸಿಟ್ಟು, ಅಥವಾ ನಿನ್ನೆ ಆಫೀಸ್ನಲ್ಲಿ ಬಾಸ್ ಹೇಳಿದ ಆ ಒಂದು ಸಣ್ಣ ಮಾತು, ಅಥವಾ ನಮ್ಮನ್ನ ಕಾಡುತ್ತಿರುವ ಆ ದಿನನಿತ್ಯದ ಸಣ್ಣಪುಟ್ಟ ಫೇಲ್ಯೂರ್ಗಳು ನಿಜಕ್ಕೂ ಅಷ್ಟು ಮಹತ್ವದಾಗಿದೆಯಾ? ನಮ್ಮ ಬದುಕನ್ನ ಇಷ್ಟು ವಿಶಾಲವಾದ 5000 ವರ್ಷಗಳ ಬೃಹತ್ ಕ್ಯಾನ್ವಸ್ ಮೇಲೆ ಆ ಸಾಕ್ಷಿಭಾವದಿಂದ ನೋಡಿದಾಗ ನಮ್ಮನ್ನ ಕಾಡುತ್ತಿರುವ ಆ ಎಲ್ಲ ಚಿಕ್ಕಪುಟ್ಟ ಆತಂಕಗಳು ತಾನಾಗಿಯೇ ಕರಗಿ ಹೋಗೋದಿಲ್ವೇ? ಈ ಝೂಮ್ ಔಟ್ ಎಫೆಕ್ಟ್ ಬಗ್ಗೆ ನಾವೆಲ್ಲರೂ ಸ್ವಲ್ಪ ಯೋಚಿಸೋಣ. ಇಂದಿನ ಈ ಆಳವಾದ ಅಧ್ಯಯನದಲ್ಲಿ ನಮ್ಮೊಂದಿಗೆ ಜೊತೆಯಾಗಿದ್ದಕ್ಕಾಗಿ ಧನ್ಯವಾದಗಳು.